ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬಿಸ್ನೆಸ್. ಎನಿ ಒನ್ ಬಿಸ್ನೆಸ್. ಏನಪ್ಪ, ನಾವು ಒಳ್ಳೆ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾಯಿದ್ದೀವಿ ಗುರುಜಿ, ವ್ಯಾಪಾರ ಆಗ್ತಾಯಿಲ್ಲ, ಹೋಟ್ಲಿಂದ ಹಿಡಿದು ಬಟ್ಟೆ ಅಂಗಡಿಯಿಂದ ಹಿಡಿದು ಅದೇ ಏನು ಮಾಡೋದು ಗುರುಜಿ ಅಂದರೆ ತುಂಬ ಸರಳವಾಗಿ ಹೇಳ್ತೀನಿ. ನೋಡಿ, ಒಂದು 5 ಶುಕ್ರವಾರಗಳು ಮಾಡಬೇಕಾಗತ್ತೆ. ಇದು ಏನಪ್ಪ ಅಂದರೆ, ಶುಕ್ರವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅರಳಿ ಮರದ ಎಲೆ ತೊಗೊಳ್ಳಿ. ಅಂದರೆ ಕೆಡೆ ಬಿದ್ದಿರಬಾರ್ದು, ಮರದಲ್ಲಿರೋದೊಂದು ಎಲೆ, ಚೆನ್ನಾಗಿರೋದು ಎಲೆ ತೊಗೊಳ್ಳಿ. ಹತ್ತಿ ಮರ ಅಂತ ಹೇಳ್ತೀವಿ, ಶುಕ್ರ ಮರ ಅಂತಾರೆ, ಅದಕ್ಕೆ ಇನ್ನೊಂದು ಹೆಸರು. ಆ ಮರದ್ದು ಎಲೆ ಅಂದರೆ ಕಾಯಿ ಬಿಡೋದು, ಹತ್ತಿ ಬಿಡೋದಲ್ಲ, ಕಾಯಿ ಬಿಡೋದು ಅಂತ ಅದು ಬಿಡ್ತಿತ್ತು ಮರದ. ಆ ಶುಕ್ರ ಮರದ್ದು ಒಂದು ಎಲೆ ತೊಗೊಂಬಂದ್ಬಿಟ್ಟು ಗಂಧದಲ್ಲಿ ಗಂಗಾ ಜಲ ಕಲಸಿ ಗಂಧಕ್ಕೆ ಅದನ್ನು ಒಂದು ತುಳಸಿ ಗಿಡದ್ದು ಒಂದು ಕಡ್ಡಿ ತಗೊಂಡು ಅರಳಿ ಮರದಲ್ಲಿ ಲಾಭ ಅಂತ ಬರೆದು ಅದು ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ಶುಕ್ರ ಮರದ ಎಲೆನ ಏನು ಮಾಡಬೇಕು, ಅದಕ್ಕೆ ಐಂ ಶ್ರೀಮ್ ಅಂತ ಬರೀರಿ. ಐಂ ಶ್ರೀಮ್ ಬರೆದುಬಿಟ್ಟು ಅದನ್ನು ಎರಡು ಎತ್ತು ಇದರಲ್ಲಿ ನಿಮ್ಮ ದೇವ್ರ ಗುಡಿಯಲ್ಲಿ ಇಡಿ. ಅಂದರೆ ನಿಮ್ಮ ಅಂಗಡಿ ಆಫೀಸಲ್ಲಿ ಇರುತ್ತಲ್ಲ, ಅಲ್ಲಿಟ್ಬಿಟ್ಟು ನಿಮ್ಮ ಮನೆದೇವ್ರು ನೆನೆಸ್ಕೊಂಡು ಪೂಜೆ ಮಾಡಿ ಲಕ್ಷ್ಮೀನಾರಾಯಣನ ನೆನೆಸ್ಕೊಂಡು ಪೂಜೆ ಮಾಡಿಬಿಟ್ಟು, ಪೂಜೆ ಆದಮೇಲೆ ಆ ಎರಡು ತೆಗೆದು ಗಲ್ಲ ಪೆಟ್ಟಿಯಲ್ಲಿ ಸ್ವಲ್ಪ ಮಲ್ಲಿಗೆ ಹೂವು ಚೂರು ಹಾಕ್ಬಿಟ್ಟು ನಿಮ್ಮ ಇದಕ್ಕೆ ನೀವು ವ್ಯವಹಾರ ಇದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ರಿ. ಇದನ್ನು 5 ಶುಕ್ರವಾರಗಳು ಮಾಡಬೇಕು. ಇದೇ ಥರ ಸೇಮ್ ನಾನು ಏನು ಹೇಳೋದು ಅದೇ ಥರ 5 ಶುಕ್ರವಾರಗಳು ಮಾಡಿ. ಖಂಡಿತ ಹೇಳ್ತೀನಿ, ಸಕ್ಸಸ್ ಆಗುತ್ತೆ. 5 ವಾರ ಆದಮೇಲೆ ಎಲೆಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಅರಳಿ ಎಲ್ಲ ಅದೇನಿದೆಯೋ ಇಲ್ಲ ಅರಳಿ ಮದ್ದನ್ನು ಇಟ್ಬಿಡಿ. ಖಂಡಿತ ಇದನ್ನು ಕಂಟಿನ್ಯೂ ಮಾಡ್ಬೋದಾ ಗುರುಜಿ? ಖಂಡಿತ ಮಾಡ್ಬೋದು. ಮಾಡಿ ಆಮೇಲೆ ಎಲ್ಲದಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಖುಷಿಯಾಗಿರ್ರಿ. ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾಯಿಲ್ಲ ಈ ಥರ ಟೆನ್ಷನ್ ಮಾಡ್ಕೊಬೇಡಿ. ಆಮೇಲೆ ಬೆಳಿಗ್ಗೆ ಹೊತ್ತು ಅಂಗಡಿ ತೆಗಿತೀರಲ್ಲ, 21 ಸತಿ ಅಂದ್ಕೊಳ್ಳಿ, ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಒಂದು 20 ಸತಿ ಅಂದ್ಕೊಂಡು 21 ಸತಿ ಅಂದ್ಕೊಂಡು ನಿಮ್ಮ ವ್ಯಾಪಾರ ಶುರು ಮಾಡಿ. ಖಂಡಿತ ಸಕ್ಸಸ್ ಆಗುತ್ತೆ. ಒಂದೊಂದು ಟೈಮಲ್ಲಿ ವ್ಯಾಪಾರ ಚೆನ್ನಾಗಿ ಆಯ್ತಾಯಿತ್ತು ಗುರು, ಇದ್ದಕ್ಕಿದ್ದಂಗೆ ಸ್ಟಕ್ ಆಗೋಯ್ತು, ಯಾರೂ ಬರಲೇ ಇಲ್ಲ ಅಂದರೆ ಆ ಥರ ಆದರೆ ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ಅರ್ಶಿನ ನೀರು ಮಾಡಿಕೊಂಡು ನೀರಲ್ಲಿ ಆಫೀಸ್ ಬಾಗಿಲೆಲ್ಲ ಥರ ಎಲ್ಲನ ಹಾಕಿ. ಅವಾಗ ಏನಾಗುತ್ತೆ, ಗುರುತತ್ವ ಬಂದು ಅದು ಇದಾಗುತ್ತೆ. ವ್ಯಾಪಾರ ಯಾರು ಚೆನ್ನಾಗಿ ನಡೆಯೋಕ್ಕೆ ಶುರುವಾಗುತ್ತೆ. ಖಂಡಿತ ಒಳ್ಳೆಯದಾಗಲಿ. ಸದಾ ಒಳ್ಳೆಯದು ಆಲೋಚನೆಗಳು ಮಾಡಿರಿ, ಖಂಡಿತ ಒಳ್ಳೆಯದಾಗತ್ತೆ. ಹರೇ ಕೃಷ್ಣ.